ಹುಕ್ಕೇರಿ ತಾಲೂಕಿನಲ್ಲಿ ಎಲ್ಲ ನಮ್ಮ ದಲಿತ ಹಿಂದೂ ಶ್ರೇಷ್ಠ ಸಮುದಾಯದ ಎಲ್ಲ ಮುಖಂಡರು ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ ಕಂಚಿನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದಿದ್ದಾರೆ. ಅದಕ್ಕೆ ಆ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಸೇರಿದ್ದೀವಿ. ನಾಳೆ 76ನೇ ಗಣರಾಜ್ಯೋತ್ಸವ ದಿನ. 76ನೇ ಗಣರಾಜ್ಯೋತ್ಸವ ದಿನದ ಸಂದರ್ಭದಲ್ಲಿ ನಾಡಿನ ಜನರಿಗೆ ಶುಭಾಶಯ ಕೋರಲಿಕ್ಕೆ ಬಯಸ್ತೇನೆ. ಮತ್ತು ಈ ಗಣರಾಜ್ಯೋತ್ಸವ ಪ್ರತಿಯೊಬ್ಬ ಪ್ರಜೆಯಲ್ಲಿ ಸಂವಿಧಾನ ಜಾಗೃತಿಯ ಅರಿವನ್ನು ಮೂಡಿಸಿ ಸ್ವಾತಂತ್ರ್ಯದ ಉದ್ದೇಶಗಳು ಮತ್ತು ಸಂವಿಧಾನದ ಆಶಯಗಳು ಜಾರಿ ಮಾಡುವಲ್ಲಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸಕ್ರಿಯವಾಗಿ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡ್ತಾ ಮತ್ತೊಮ್ಮೆ ಅವರಿಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೀನಿ. ರಾಜ್ಯದಲ್ಲಿ ಸಾಕಷ್ಟು ಪವರ್ ಶೇರಿಂಗ್ ವಿಷಯ ಚರ್ಚೆ ಆಗ್ತಿರುವಂಥದ್ದು ಬಜೆಟ್ ನಂತರ ಪಕ್ಷದ ಒಳಗಡೆ ಅಥವಾ ಬೇರೆ ಕಡೆ ಪವರ್ ಶೇರಿಂಗ್ ಏನು ಚರ್ಚೆ ಆಗ್ತಾ ಇಲ್ಲ. ಪವರು ಇತ್ತು, ಅದು ಪವರ್ನ ಸಿದ್ದರಾಮಯ್ಯವರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷ ಆದ ನಂತರ ಅಧಿಕಾರ ಹಸ್ತಾಂತರ ಆಗಬೇಕಂದ್ರೆ ಒಪ್ಪಂದ ಆಗಿದೆ ಅನ್ನೋ ಮಾತು. ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯ. ಈ ವಿಷಯ ಎಲ್ಲ ಗೊತ್ತಿದ್ರೆ ಹೈಕಮಾಂಡ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. CM ಬದಲಾವಣೆ ಆಗಲ್ಲ, 5 ವರ್ಷವರೆಗೆ ಮುಂದುವರಿ. CM ಇದ್ದಾರಲ್ವಾ? ಇವರೇ ಮುಂದುವರಿ. CM ಇದ್ದಾರಲ್ಲ, ಇದಾನೆ ಸರ್. CM ಇದ್ದಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಉಳಿದ ಪ್ರಶ್ನೆ ಆಗೋ ಅನಗತ್ಯ.